ನಾಳೆ ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕದಿಂದಲೇ ಪ್ರಧಾನಿ ಚುನಾವಣಾ ಪ್ರಚಾರ. ಖರ್ಗೆ ತವರ್ನಿಂದಲೇ ಲೋಕ ಕದನಕ್ಕೆ ಮೋದಿ ಶಂಖನಾದವನ್ನ ಮೊಳಗಿಸಲಿದ್ದಾರೆ. 2019ರಲ್ಲೂ ಖರ್ಗೆ ಕ್ಷೇತ್ರದಿಂದಲೇ ಪ್ರಧಾನಿ ಮೋದಿ ಪ್ರಚಾರ ನಡೆಸಿದರು. ಈ ಬಾರಿ ಕೂಡ ಕಲಬುರಗಿಯಿಂದಲೇ ಎಲೆಕ್ಷನ್ ಕಿಕ್ ಸ್ಟಾರ್ಟ್. ಬಿಜೆಪಿ ರಣಕಹಳೆ ಮೊಳಗಿಸಲಿದೆ. ನಾಳೆ ಪ್ರಧಾನಿ ಮೋದಿ ಕಲಬುರಗಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮೋದಿ ರೋಡ್ ಶೋ. ಪೊಲೀಸ್ ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜ್ವರೆಗೂ ಕೂಡ ರೋಡ್ ಶೋ ಇರಲಿದೆ. ಬಿಜೆಪಿ ಚುನಾವಣಾ ಪ್ರಚಾರದ ಸಭೆ ಕಲಬುರಗಿಯಲ್ಲಿ ನಾಳೆ ನಡೆಯಲಿದೆ. ತೆಲಂಗಾಣದಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ಆಗಮಿಸುತ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಬೃಹತ್ ಬಿಜೆಪಿ ಕಾರ್ಯಕರ್ತರ ಸಮಾವೇಶ. ಎನ್ವಿ ಕಾಲೇಜು ಮೈದಾನದಲ್ಲಿ ಕೇಸರಿ ಶಕ್ತಿ ಪ್ರದರ್ಶನ ನಡೆಯಲಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕಳೆದ ಬಾರಿಯಂತೆ ಈ ಸಲವೂ ಕೂಡ ಮೋದಿ ಕಲಬುರಗಿಯಿಂದಲೇ ಪ್ರಚಾರವನ್ನ ಆರಂಭಿಸ್ತಾ ಇರುವಂತದ್ದು. ಹೇಗೆ ಸಿದ್ಧತೆಗಳು ನಡೀತಾ ಇದೆ ಪ್ರಧಾನಿಯ ಸ್ವಾಗತಕ್ಕೆ? ಹೌದು ಪ್ರತಿಮಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಕರ್ನಾಟಕದಿಂದಲೇ ತಮ್ಮ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದರು. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ನಾಡಿನ ಹೆಬ್ಬಾಗಿಲು ಅನಿಸಿಕೊಂಡಿರುವಂತಹ ಕಲಬುರಗಿಯಿಂದಲೇ ಅವರ ಚುನಾವಣಾ ಪ್ರಚಾರ ಶುರುವಾಗಿತ್ತು. ಅದು ಮಾರ್ಚ್ 6ನೇ ತಾರೀಕು ಇದೇ ವೇದಿಕೆಯಲ್ಲಿ ನಾವೀಗ ನಿಂತಿರುವಂಥದ್ದು ಕಲಬುರಗಿ ನಗರದಲ್ಲಿರುವಂತಹ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿ. ಇಲ್ಲಿ ಏನು ಸಿದ್ಧತೆ ನಡೀತಾ ಇದೆ, ನಾಳೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕಾಗಿ ಬೃಹತ್ ಆದಂತಹ ವೇದಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಥರದ ವೇದಿಕೆ ಇದೇ ಕಾಲೇಜ್ ಗ್ರೌಂಡಲ್ಲಿ 2019ರಲ್ಲೂ ಕೂಡ ನಡೆದಿತ್ತು. ಮಾರ್ಚ್ 6ನೇ ತಾರೀಕು ಅವತ್ತು ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇದೇ ವೇದಿಕೆಯಲ್ಲಿ ಮಾರ್ಚ್ 6ನೇ ತಾರೀಕು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ನೆನಪಿಸಿಕೊಳ್ಬೇಕಾಗ್ತದೆ. ಅದೇ ವೇದಿಕೆಯಲ್ಲಿ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿಯೇ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಂದು ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಗೆ ಒಂದು ರಣಕಾಹಳೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊಳಗಿಸಲಿದ್ದಾರೆ. ಇದಕ್ಕಾಗಿ ವ್ಯಾಪಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು ನಮ್ಮ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ತಮಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸುಮಾರು 2 ಲಕ್ಷ ಜನ ಇಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಲಬುರಗಿ ನಗರಕ್ಕೆ ಬೇರೆ ಬೇರೆ ತಾಲೂಕಾ ಕೇಂದ್ರಗಳಿಂದ ಯಾವ್ಯಾವ ರೂಟ್ಗಳಿದ್ದಾವೆ ಅಲ್ಲೆಲ್ಲೂ ಕೂಡ ಅಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರೆ ಒಂದಿಷ್ಟು ಗೊಂದಲ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಫ್ಜಲ್ಪುರದಿಂದ ಏನು ಕಲಬುರಗಿಗೆ ಬರ್ತಾರೆ, ಕಲಬುರಗಿ ಹೊರ ವಲಯದಲ್ಲಿ ಅವರಿಗೆ ಪಾರ್ಕಿಂಗ್ ಮತ್ತು ಊಟದ ವ್ಯವಸ್ಥೆ, ಆಳಂದಿಂದ ಯಾರು ಕಲಬುರಗಿಗೆ ಬರ್ತಾರೆ ಅವರಿಗೆ ಹೊರ ವಲಯದಲ್ಲಿ ಪಾರ್ಕಿಂಗ್ ಮತ್ತು ಊಟದ ವ್ಯವಸ್ಥೆ, ಈ ರೀತಿ 6 ಕಡೆ ಹುಮನಾಬಾದಿಂದ ರಸ್ತೆಯಿಂದ ಬರುವಂಥರಾಗಿರ್ಬೋದು, ಶಾಬಾದ್ ರಸ್ತೆಯಿಂದ ಬರುವಂಥರಾಗಿರ್ಬೋದು, ಈ ರೀತಿ 6 ಕಡೆ ಊಟದ ವ್ಯವಸ್ಥೆಗಳನ್ನು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಬೇರೆ ಬೇರೆ ಕಡೆ ಮಾಡಲಾಗಿರುವಂಥದ್ದು. ಸುಮಾರು 2 ಲಕ್ಷ ಜನ ಇದರಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ನರೇಂದ್ರ ಮೋದಿ ಅವರು ತೆಲಂಗಾಣದಲ್ಲೂ ಕೂಡ ಒಂದು ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಂತರ ತೆಲಂಗಾಣದಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆಗಮಿಸಲಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಇಳಿಯುವಂತಹ ನರೇಂದ್ರ ಮೋದಿ ಅವರು ಅಲ್ಲಿಂದ 15 ಕಿಲೋಮೀಟರ್ ಅಂತರದ ಕಲಬುರಗಿ ನಗರಕ್ಕೆ ಬರಬೇಕಾದ್ರೆ ಬೈ ರೋಡಿಂದ ಬರೋದಿಲ್ಲ, ಅವರು ಸೇನಾ ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾರೆ. ಕಲಬುರಗಿ ನಗರದಲ್ಲಿರುವಂತಹ ಪೊಲೀಸ್ ಪರೇಡ್ ಮೈದಾನದಲ್ಲಿ ಹೆಲಿಕಾಪ್ಟರ್ ಇಳಿಯೋದಕ್ಕೆ ವ್ಯವಸ್ಥೆ ಇರುವಂಥದ್ದು, ಹೆಲಿಪ್ಯಾಡ್ ಇರುವಂಥದ್ದು. ಆ ಹೆಲಿಪ್ಯಾಡ್ಗೆ 15 ಕಿಲೋಮೀಟರ್ ಅಂತರದ ಮಾರ್ಗವನ್ನು ಅವರು ಸೇನಾ ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾ ಇದ್ದಾರೆ. ಅಲ್ಲಿಂದ ಅಂದರೆ ಕಲಬುರಗಿ ನಗರದಲ್ಲಿರುವಂತಹ ಪೊಲೀಸ್ ಪರೇಡ್ ಮೈದಾನದಿಂದ ಈ ನೂತನ ವಿದ್ಯಾಲಯ ಕಾಲೇಜು ಮೈದಾನ ಇದೆ, ಸುಮಾರು 1-1.5 ಕಿಲೋಮೀಟರ್ ಅಂತರ ಇರುವಂಥದ್ದು. ಇಲ್ಲಿ ರೋಡ್ ಶೋವನ್ನು ಮೋದಿ ಅವರು ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದು. ಕಲಬುರಗಿನಲ್ಲಿ ವಿಶೇಷವಾಗಿ ಬಹಳ ಬಿಸಿಲಿಗೆ ಹೆಸರಾಗಿರುವಂಥದ್ದು, ಬಿಸಿ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಇದರ ಮಧ್ಯದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ. ಒಟ್ಟಾರೆ ಈ ಕಲಬುರಗಿ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಅನ್ನುವಂತಹ ಕಾರಣಕ್ಕಾಗಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆದಾಗ್ಯೂ ಕೂಡ ಬಿಜೆಪಿ ಮಾತ್ರ ಅದನ್ನು ಹಗುರವಾಗಿ ತೆಗೆದುಕೊಳ್ತಾ ಇಲ್ಲ. ಅತ್ಯಂತ ಗಂಭೀರವಾಗಿ ಮತ್ತೊಂದು ಬಾರಿ ಕಾಂಗ್ರೆಸ್ಸನ್ನು ಇಲ್ಲಿ ಸೋಲಿಸಲೇಬೇಕು ಅನ್ನುವಂತಹ ಪಣ ತೊಟ್ಟಿರುವಂಥದ್ದು. ಈಗಾಗಲೇ ಉಮೇಶ್ ಜಾಧವ್ ಅವರನ್ನು ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಅನೌನ್ಸ್ ಕೂಡ ಮಾಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಈ ಒಂದು ರಣಾಂಗಣಕ್ಕೆ ಆಗಮಿಸಿ ಇಲ್ಲಿ ರಣಕಾಹಳೆಯನ್ನು ಮೊಳಗಿಸಲಿದ್ದಾರೆ. ನಾಳೆ 2 ಗಂಟೆಗೆ ಇದೇ ವೇದಿಕೆಯಲ್ಲಿ ಬೃಹತ್ ಆದಂತಹ ಸಮಾವೇಶ ಶುರುವಾಗ್ತದೆ. ರಾಜ್ಯದಿಂದ
ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸೇರಿದಂತೆ ರಾಜ್ಯದ ಮುಖಂಡರುಗಳು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟಾರೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ರಣೋತ್ಸಾಹ ಇಮ್ಮಡಿಗೊಂಡಿರುವಂಥದ್ದು. ಮತ್ತೊಮ್ಮೆ ಈ ಬಾರಿಯೂ ಕೂಡ ಕಲಬುರಗಿ ಮತಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟು ರಾಷ್ಟ್ರೀಯ ನಾಯಕರು, ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಲ್ಲಿ ರಣಾಂಗಣಕ್ಕಿಳಿತಾ ಇರುವಂಥದ್ದು ಬಹಳ ವಿಶೇಷ ಅನಿಸ್ಕೊಂಡಿರುವಂಥದ್ದು. ಮೋದಿ ಅವರ ಕಾರ್ಯಕ್ರಮಕ್ಕೆ ಈಗಾಗಲೇ ಕಲಬುರಗಿ ನಗರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ, ಭದ್ರತಾ ವ್ಯವಸ್ಥೆಗಳು ಕೂಡ ಕೈಗೊಳ್ಳಲಾಗಿದೆ. ಇಲ್ಲಿ ವೇದಿಕೆಯ ನಿರ್ಮಾಣ ಕಾರ್ಯ ಕೂಡ ಈ ಕ್ಷಣದವರೆಗೂ ಸಿದ್ಧತೆ ನಡೀತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶರಣಯ್ಯ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.